ಆ ಜಾಗವನ್ನ ಅತಿಕ್ರಮ ಮಾಡ್ಕೊಳ್ಳೋದಕ್ಕೆ ಮತ್ತೆ ಇಲ್ಲಿ ನಾವು ಬಡವರಿಗೆ ಸರ್ಕಾರದಿಂದ DC ಅವರು ಮತ್ತೆ AC ಅವರು ತಹಸೀಲ್ದಾರ್ ಅವರು ನಾವು ಎಲ್ಲ ಸೇರಿ ಹಕ್ಕುಪತ್ರಗಳನ್ನು ಕೊಟ್ಟಿದ್ರು ಕೂಡ ಅವರನ್ನು ಖಾಲಿ ಮಾಡಿಸೋ ಅಂಥ ಧೈರ್ಯ ಬರುತ್ತೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಏನು ಭೂಗಳರು ಜಮೀನುಗಳನ್ನು ಸರ್ಕಾರಿ ಜಮೀನುಗಳನ್ನು ವಿಶೇಷವಾಗಿ ಈ ರೀತಿ ಕಬಳಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡ್ತಾ ಇರೋಂಥವ್ರು ಅಂಥವ್ರಿಗೆ ಸಪೋರ್ಟ್ ಮಾಡೋ ಅಂಥವ್ರು ಯಾವನೇ ಇರಲಿ ಬೋಳಿ ನನ್ನ ಮಗ ಅಂಥವ್ರಿಗೆಲ್ಲರಿಗೂ ಕೂಡ ಇವತ್ತು ಹೇಳೋ ಅಂಥದ್ದು ಇಷ್ಟೇ. ನಮ್ಮ ಕ್ಷೇತ್ರದಲ್ಲಿ ಯಾರೋ ಬಡವ್ರ ಮನೆ ಕಟ್ಕೊಂಡಿದ್ರೆ ನಾವು ಅವ್ರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಸರ್ಕಾರಿ ಜಮೀನನ್ನು ಬಲ ಉಪಯೋಗಿಸಿ ಡೂಪ್ಲಿಕೇಟ್ ಡಾಕ್ಯುಮೆಂಟನ್ನು ತಯಾರು ಮಾಡಿಕೊಂಡು ಸರ್ಕಾರಿ ಜಮೀನುಗಳನ್ನು ಕಬಳಿಸ್ತಾರೆ ಅಂತ ಹೇಳಿದ್ರೆ ನಾವ್ಯಾರೂ ಸತ್ತೋಗಿಲ್ಲ, ನಾವೆಲ್ಲ ಬದುಕಿದ್ದೀವಿ, ನಿಮ್ಮ ಜೊತೆ ನಾವಿದ್ದೇವೆ. ಸರ್ಕಾರಿ ಜಮೀನನ್ನು ನಾವೆಲ್ಲ ಸೇರಿ ಉಳಿಸೋಂಥ ಕೆಲಸವನ್ನು ನಾವು ಮಾಡೋಣ. ತಾವೆಲ್ಲ ಕಳೆದ 1-2 ತಿಂಗಳಿಂದನೂ ಕೂಡ ನನ್ನ ಭೇಟಿ ಮಾಡಿದ್ರಿ, ಮತ್ತು ಮೊನ್ನೆ ನಿರಂತರವಾಗಿ ತಾವೆಲ್ಲ ಭೇಟಿ ಮಾಡಿದ್ದೀರ. ನಿಮಗೆಲ್ಲ ಒಂದು ಚೆನ್ನಾಗಿ ಗೊತ್ತಿರಲಿ, ಒಂದು ಸಾರಿ ನಿಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ, ಜಾಗ ನಿಮ್ಮದು. ಯಾವನೋ ಬಂದು ನಿಮ್ಮ ಮನೆ ತೆರವು ಮಾಡಕ್ಕೆ ಬಂದಿದ್ದಾನೆ ಅಂದರೆ ಅವನು ಗೂಂಡ ಅಂತ ಅರ್ಥ, ಗೊತ್ತಾಯ್ತಾ? ನಿಮ್ಮ ಮನೆಯಲ್ಲಿ ಪರ್ಕೆಗಳು ಚಪ್ಪಲಿಗಳು ಏನು ಇಲ್ವಾ? ಇಲ್ಲ ನಿಮ್ಗೇನೋ ಧೈರ್ಯ ಇಲ್ವಾ? ನಿಮ್ಗೆ ಹಕ್ಕುಪತ್ರ ಕೊಟ್ಟು ನಿಮ್ಮ ಮನೆ ಅಂತ ರಿಜಿಸ್ಟರ್ ಮಾಡಿಕೊಟ್ಟ ಮೇಲೇನು ಭಯ ಪಡ್ತೀರಾ ನೀವು ಅಂದರೆ ಮತ್ತೆ ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗ್ಬಿಡಿ ನೀವು. ನಿಮಗೆ ಇಲ್ಲಿರೋಕ್ಕೆ ಧೈರ್ಯನೂ ಇಲ್ಲ, ಶಕ್ತಿನೂ ಇಲ್ಲ. ಹಂಗೆ ತಾನೇ ಮಾಡ್ಬೇಕು ನೀವು. ನಿಮ್ಗೆ ಏನಾದರೂ ಧೈರ್ಯ ಅನ್ನೋದಿದ್ರೆ ಏನೀಗೆಲ್ಲ ತಾವು ಮುಂದೆ ಬಂದಿದ್ದೀರಾ. ಈಗ ಕಂಪ್ಲೇಂಟನ್ನು ಕೂಡ ನಾವು ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ, ರೆವಿನ್ಯೂ ಅಧಿಕಾರಿಗಳ ಕಡೆಯಿಂದ ಕೊಡಿಸಿದ್ದೇವೆ. ಮತ್ತು ನೀವು ಸಾರ್ವಜನಿಕರು ಯಾರು ಈ ರೀತಿ ಗೂಂಡಾವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರಿ ಜಮೀನನ್ನು ಕಬಳಿಸ್ಕೊಳಕ್ಕೆ ಬಂದಿದ್ದಾರೆ ಅಂಥವ್ರ ವಿರುದ್ಧ ಇವತ್ತೇನು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಅದು ಸೀರಿಯಸ್ ಆಗಿ ಖಂಡಿತ ಪೊಲೀಸ್ ಅವ್ರು ತೆಗೆದುಕೊತಾರೆ. ಇಲ್ಲ ಅಂದರೆ ಈ ವಿಷಯವನ್ನು ನಾನು ಅಸೆಂಬ್ಲಿಯಲ್ಲಿ ತೆಗೆಯುವಂಥ ಕೆಲಸ ನಾನು ಮಾಡ್ತೇನೆ. ಸರ್ಕಾರಿ ಜಮೀನುಗಳನ್ನು ಉಳಿಸೋವಂಥದ್ದು ಎಲ್ಲರ ಧರ್ಮ. ಅದು MLA ಇಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಸೇರಿ ನಾವೆಲ್ಲ ಸೇರಿ ನಾವು ಸರ್ಕಾರಿ ಜಮೀನನ್ನು ಉಳಿಸ್ಬೇಕಾಗಿರೋವಂಥದ್ದು ನಮ್ಮ ಧರ್ಮ. ಇವತ್ತು ತಾವೆಲ್ಲ ಬೀದಿಗೆ ಬಂದಿರೋವಂಥದ್ದು ನಿಜವಾಗ್ಲೂ